ಪಿ ನಮ್ಮನ್ನೆಲ್ಲ ಪ್ರಾದೇಶಿಕ ಪಕ್ಷ ನಾಶ ಮಾಡ್ತದೆ ಅಂತ ಇದ್ರು. ಕಡೆಗೆ ಬಿ ಜೆ ಪಿಯಿಂದ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂತಂದ್ರೆ ಅವ್ರ ಪಾರ್ಟಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಆ ಪಾರ್ಟಿಯ ಕಾರ್ಯಕರ್ತರು ದಾಳಿ ಮಾಡಿಸ್ತಾ ಇದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರ ಏನು ಸ್ಟ್ರಾಂಗ್ ಒಂದು ವ್ಯಕ್ತಿತ್ವ ಇತ್ತು, ಅವರದಿಂದವ್ರು ಇವತ್ತು ಏನಪ್ಪ ಅಂದ್ರೆ ಈ ಇಂಡಿಯಾ ಗಟ್ಟಿ ಮಾಡೋಣಂಥ ಪ್ರಸಂಗ ನಾಳೆ ಜೂನ್ 6ಕ್ಕೆ ಮೀಟ್ ಮಾಡೋಣ ಶುರು ಮಾಡಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ರಾಹುಲ್ ಗಾಂಧಿ ಇದೆಲ್ಲ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಸಿಕ್ಕ ಅವಕಾಶ ಸರಿಯಾಗಿ ಬಳಸ್ತಾ ಇವತ್ತು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಿಬಿಟ್ಟದ ಅವರಿಗೆ. ಸಿದ್ದರಾಮಯ್ಯರನ್ನುವಂಥ ಸಿದ್ದರಾಮಯ್ಯ ಬುದ್ಧಿವಂತರು, ಒಳ್ಳೆಯ ಫೈನಾನ್ಷಿಯಲ್ ನಾಲೆಜ್ ಇದ್ದಂಥವರು, ಅನೇಕ ಸಲ 17 ಸಲ ಬಜೆಟನ್ನು ಮಂಡಿಸಿದಂಥವರು, ಮಹಾ ಅನುಭವಿ, ಮತ್ತು ಇದಕ್ಕೆ ನೋಡಿದರೆ ಸಮಾಜವಾದಿ ಜೊತೆಗೆ OBC ಇವೆಲ್ಲ ಕೂಡಿ ಇವತ್ತು ಅವರದಿಂತವರು ಬೆಸ್ಟ್ ನಿರ್ಧಾರ ಮಾಡಿದ್ದಾರೆ. ಈ ನಮ್ಮ ಸಿದ್ದರಾಮಯ್ಯರನ್ನ ರಾಷ್ಟ್ರಮಟ್ಟಕ್ಕೆ ಒಯ್ಯಬೇಕು ಅಂತೇಳಿ, ಮತ್ತು ರಾಷ್ಟ್ರಮಟ್ಟಕ್ಕೆ ಒಯ್ಯುವ ಮನಸ್ಸು ಯಾರಿಗೆ ಬೇಡ ಅನಿಸ್ತದೆ, ಮೇಲೆ ಒಳ್ಳೆ ಎಂದಿರ್ಬೋದು ಸಿದ್ದರಾಮಯ್ಯ, ಬಟ್ ಅವ್ರಿಗೊಂದು ಅವಕಾಶ ಇರ್ತದೆ ರಾಷ್ಟ್ರಮಟ್ಟದಲ್ಲಿ OBC ರಿಪ್ರೆಸೆಂಟ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಫೈನಾನ್ಸ್ ನಾಳೆ ಮಿನಿಸ್ಟರ್ ಆಗೋ ಸಾಹಿತ್ಯಗಳದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ. ಯಾಕಂದ್ರೆ ಒಳ್ಳೆಯ ಇಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ, ಲಾಭದ ಬಜೆಟ್ ಮಂಡಿಸಿದ್ದಾರೆ, ಖಜಾನೆ ಖಾಲಿ ಆಗೋದು ನೋಡ್ಕೊಂಡಿದ್ದಾರೆ. ಗ್ಯಾರಂಟಿ ಕೊಟ್ಟು ಖಜಾನೆ ಖಾಲಿ ಆಗಿಲ್ಲ, ಸಾಲ ಆಗೋದು ಮತ್ತು ಗ್ಯಾರಂಟಿ ಕೊಟ್ಟರೆ ಸಾಲ ಆಗ್ಯದ. ಈಗ ಏನೂ ಕೊಡಲಾರ್ದ ಏನೋ ಒಂದು ರೈತರಿಗೆ 4 ತಿಂಗಳಿಗೆ 1,000-2,000 ಕೊಡುವಂಥ ಒಂದಿಷ್ಟು ಯೋಜನೆ ಹಿಡ್ಕೊಂಡು ಇವತ್ತು ಮೋದಿಯವರು ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇವು ಹಿಡ್ಕೊಂಡು ಇವತ್ತು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದಾರೆ. 225, 50 ಇವೆಲ್ಲ ಗುಪ್ತ ಹೊರಗೆ ಹೇಳ್ತಾ ಇಲ್ಲ, ಕೈ ತಕ್ಷಣ ಕಡಿಮೆ ಮಾಡಿ ಹೇಳ್ತಾ ಇದ್ದಾರೆ. ಇದ್ದಾಗ ಅಟ್ಲೀಸ್ಟ್ ಇವ್ರು ಗ್ಯಾರಂಟಿ ಒಂದು 5 ಕೊಟ್ಟಿದ್ದಾರೆ, ಇನ್ನೊಂದು 2 ಆಗ್ಬೋದನೋ ಇಲ್ಲಂತಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಅವು ಕೊಟ್ಟು ಬಜೆಟನ್ನು ಪೂರ್ತಿ ಲಾಸ್ ಆಗದಂಗೆ ನಡೆಸ್ಕೊಂಡಿದ್ದಾರೆ. ಹೀಗಾಗಿ ಇಬ್ಬರು ಇವತ್ತು ದಲಿತ ಒಂದು ಸಮುದಾಯದಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಎರಡನೇದಾಗಿ ಹಿಂದುಳಿದ ಕಾರಣದಿಂದ ಸಮುದಾಯದಿಂದ ಇವತ್ತು ಸಿದ್ದರಾಮಯ್ಯ ಬರುವುದರಿಂದಾಗಿ ಈ ದೇಶದ ಮ್ಯಾಕ್ಸಿಮಮ್ ಜನ ಇದರಲ್ಲಿ ಇರೋದ್ರಿಂದ, ಜೊತೆಗೆ ಅಖಿಲೇಶ್ ಯಾದವ್ ಅವರು ಸಹಿತ ಇವತ್ತು ಅನಿವಾರ್ಯವಾಗಿ